ಒಬ್ಬನಿಂದ ಒಂದು ಕೆಲಸ ಸಾಧ್ಯವಾಗುವುದಾದರೆ ಅದು ಎಲ್ಲರಿಂದಲೂ ಸಾಧ್ಯ ಎಂದೇ ಅರ್ಥ. ಅವರು ಮಾಡಿದ್ದಾರೆ, ನಾವು ಮಾಡಿಲ್ಲ, ಅಷ್ಟೇ ವ್ಯತ್ಯಾಸ. ಬೇರೆಯವರ ಸಾಧನೆಗೇನೆ ತೃಪ್ತರಾಗಬೇಡಿ, ಅದನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸಿ. ಯಶಸ್ಸೆಂದರೆ ಅದು ಇಂದಿನ ಸಾಧನೆಯಲ್ಲ, ಅದು ಅನುದಿನದ ಸಾಧನೆ. ಇಂದಿನ ಯಶಸ್ಸು ಇಂದಿನ ಸಾಧನೆ. ನಾಳೆಯೂ ಯಶಸ್ಸು ಗಳಿಸಬೇಕೆಂದರೆ ನಾಳೆಯೂ ಸಾಧನೆ ಮಾಡಬೇಕು. ಆಗಲೇ ನಾವು ಸದಾ ಯಶಸ್ವಿಯಾಗಲು ಸಾಧ್ಯ. ನಿಮ್ಮನ್ನು ನೀವು ಬಹಳ ಸೀರಿಯಸ್ ಆಗಿ ಭಾವಿಸಬೇಡಿ. ಯಾಕಂದರೆ ಬೇರೆಯವರಾರೂ ನಿಮ್ಮನ್ನು ಹಾಗೆ ಭಾವಿಸಿರುವುದಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಯಾಕಂದರೆ ನಿಮ್ಮಷ್ಟು ಬೇರೆ ಯಾರೂ ನಿಮ್ಮ ಮೇಲೆ ನಂಬಿಕೆಯನ್ನು ಇಡಲಾರರು. ये वंदन की धरती है, अभिनंदन की धरती है, ये अर्पण की भूमि है, ये तर्पण की भूमि है. इसकी नदी नदी हमारे लिए गंगा है, इसका कंकर कंकर हमारे लिए शंकर है. हम जिएंगे तो इस भारत के लिए और मरेंगे तो इस भारत के लिए, और मरने के बाद भी गंगा जल में बहती हुई हमारी अस्थियों को कोई कान लगाकर सुनेगा, वो एक ही आवाज़ आएगी, भारत माता की जय. ಯಾವುದೋ ಒಂದು ಉತ್ತಮ ಕಾರಣಕ್ಕಾಗಿ ಸಂತಸ ಪಡುವುದನ್ನು ರೂಢಿಸಿಕೊಂಡ್ರೆ ಆ ಸಂತಸ ಬಹಳ ಹೊತ್ತು ಇರಲಿಕ್ಕಿಲ್ಲ. ಕಾರಣವಿಲ್ಲದಿದ್ದರೂ ಸಹ ಸದಾ ಸಂತಸವಾಗಿರುವುದನ್ನು ರೂಢಿಸಿಕೊಂಡರೆ ಯಾವತ್ತೂ ಸಂತೋಷ ಆನಂದದಿಂದ ಇರಬಹುದು. ಸಂತೋಷಕ್ಕೆ ಕಾರಣ ಬೇಕಿಲ್ಲ. ನಡವಳಿಕೆ ಒಂದೇ, ಆದರೆ ಬೇರೆಯವರದಾದರೆ ವಿರೋಧ, ನಮ್ಮವರದಾದರೆ ಸಮರ್ಥನೆ. ಮಾತುಗಳು ಅದದೇ, ಆದರೆ ಆಗದವರು ನುಡಿದರೆ ಅಪಾರ್ಥ, ಬೇಕಾದವರು ನುಡಿದರೆ ಮನ್ನಣೆ. ಇದು ಜೀವನ. ಎಲ್ಲ ಬಗೆಯ ಬಿರುಗಾಳಿಯೂ ಬದುಕನ್ನು ಹಾಳು ಮಾಡಲೆಂದೇ ಬರುವುದಿಲ್ಲ. ಕೆಲವೊಂದು ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಲಿಕ್ಕೂ ಬರಬಹುದು. ಹಾಗೆಯೇ ಯಾವುದೇ ಯಶಸ್ಸು ಅಂತಿಮವಲ್ಲ, ಸೋಲೂ ಕೊನೆಯಲ್ಲ. ಇವೆರಡನ್ನೂ ಸರಿದೂಗಿಸಿಕೊಂಡು ಸಾಗುವ ಧೈರ್ಯವೇ ಬದುಕು. ನಮ್ಮ ನೆರಳೇ ನಮ್ಮನ್ನು ಕತ್ತಲಾದಾಗ ಬಿಟ್ಟು ಹೋಗುತ್ತದೆ. ಇನ್ನು ಬೇರೆಯವರು ನಮ್ಮ ಜೊತೆ ಯಾವಾಗಲೂ ಇರುತ್ತಾರೆ ಎಂದು ನಿರೀಕ್ಷೆ ಮಾಡುವುದು ಮೂರ್ಖತನ. ನಮ್ಮ ಸುತ್ತಲಿನವರ ಹೃದಯದಲ್ಲಿ ನಮಗೊಂದು ಸ್ಥಳವಿದೆ ಅಂತ ಆದರೆ ಅದಕ್ಕಿಂತ ದೊಡ್ಡ ಮೌಲ್ಯದ ಆಸ್ತಿ ಇನ್ನೊಂದಿಲ್ಲ. ಶಂಕರಾಚಾರ್ಯರು ದೇವಿಗೆ ಹೇಳುತ್ತಾರೆ, ತಾಯೇ, ನೀವು ನುಡಿಸಿದ ಮಾತುಗಳಿಂದಲೇ ನಾನು ಮಾಡಿದ ಸ್ತೋತ್ರವು ಸೂರ್ಯಕಿರಣಗಳಿಂದಲೇ ಸೂರ್ಯನಿಗೆ ಆರತಿ ಬೆಳಗಿದಂತೆ, ಚಂದ್ರಕಾಂತ ಶಿಲೆಗಳಿಂದೊಸರುವ ನೀರಹನಿಗಳಿಂದ ಚಂದ್ರನಿಗೆ ಅರ್ಘ್ಯವಿತ್ತಂತೆ, ಸಾಗರದ ನೀರಿನಿಂದಲೇ ಅದಕ್ಕೆ ತೃಪ್ತಿಪಡಿಸಿದಂತಿದೆ. ಶ್ರೀದೇವಿಯೇ ನಿಂತು ನುಡಿಸಿದ ಸ್ತೋತ್ರ ಈ ಸೌಂದರ್ಯ ಲಹರಿ ಆಗಿದೆ ಎಂಬ ಆಚಾರ್ಯರ ನಮ್ರ ನುಡಿಯಿದು. ಜೀವನ ನೀವು ಅಂದುಕೊಂಡಷ್ಟು ಸುಲಭ ಅಲ್ಲದಿದ್ದರೂ ಬಂದಂತಹ ಸವಾಲುಗಳನ್ನು ಸ್ವೀಕರಿಸಿ ಹೊಂದಿಕೊಂಡರೆ ಕಷ್ಟ ಎನಿಸುವುದಿಲ್ಲ. ಕಷ್ಟಗಳನ್ನು ಸಮಾಧಾನದಿಂದ ಎದುರಿಸಿದರೆ ಆ ಸನ್ನಿವೇಶ ಸಮಯಗಳೇ ನಿಮ್ಮೊಳಗೆ ಧೈರ್ಯ ಹಾಗೂ ಆತ್ಮವಿಶ್ವಾಸ ತುಂಬುವ ಮೂಲಕ ಬದುಕಿನ ಸುಂದರತೆಯನ್ನು ಸವಿಯಲು ಸಾಧ್ಯವಾಗುತ್ತದೆ. ಒಮ್ಮೊಮ್ಮೆ
ಚಂದದ ಮನಸ್ಸುಗಳನ್ನು ನಿರ್ಲಕ್ಷಿಸಿ ದೂರವಾಗುತ್ತೇವೆ. ಅಚಾನಕ್ಕಾಗಿ ಎದುರಾಗುವ ಸಂದರ್ಭ ಬಂದು ಒಂದು ಕ್ಷಣ ವಿಚಲಿತರಾದರೂ ತಕ್ಷಣ ಅಹಂ ಅಡ್ಡಿ ನಿಂತು ಮತ್ತೆ ಅಂತರವನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಉತ್ತರವಿದೆ. ಕೆಲವರು ಕ್ಷಮಿಸಿ ದೊಡ್ಡವರಾದರೆ ಮತ್ತೆ ಕೆಲವರು ಕ್ಷಮೆ ಕೇಳಿ ದೊಡ್ಡ ಮನುಷ್ಯರಾಗುತ್ತಾರೆ. ನಮ್ಮೊಡನೆ ಮಾತನಾಡಲು ತವಕಿಸುವವರಿಗೆ ಗೌರವ ನೀಡೋಣ. ನಮ್ಮೊಡನೆ ತಮ್ಮ ಸಮಸ್ಯೆಗಳ ಬಿಚ್ಚಿಡುವವರಿಗೆ ಪರಿಹಾರವಾಗೋಣ. ನಮ್ಮೊಡನೆ ತಮ್ಮ ದುಃಖವ ಹೇಳಿಕೊಳ್ಳುವವರಿಗೆ ಸಾಂತ್ವನ ನೀಡೋಣ. ನಮ್ಮೊಡನೆ ತಮ್ಮ ಸುಖವ ಹಂಚಿಕೊಳ್ಳುವವರಿಗೆ ಸಂತಸದ ಕಿವಿಯಾಗೋಣ. ನಮ್ಮೊಡನೆ ಅಹಂಕಾರ ಭಾವ ತಳೆದವರನ್ನು ನಿರ್ಲಕ್ಷಿಸೋಣ. ನಮ್ಮೊಡನೆ ದ್ವೇಷ ಭಾವ ಹೊಂದಿರುವವರನ್ನು ದೂರವಿರಿಸೋಣ. ಅಗತ್ಯವಿರುವ ಸಂದರ್ಭದಲ್ಲಿ ಮಾಡುವ ಸಹಾಯ ಸಾಂತ್ವನ ಹಿಡಿಯಷ್ಟಾದರೂ ಬೆಟ್ಟದಂತಹ ಬೆಲೆ ಪಡೆಯುತ್ತದೆ. ಅಗತ್ಯತೆ ಮುಗಿದ ಮೇಲೆ ಮಾಡುವ ಸಹಾಯ ಸಾಂತ್ವನ ಬೆಟ್ಟದಷ್ಟಿದ್ದರೂ ಹಿಡಿಯಷ್ಟೂ ಬೆಲೆ ಪಡೆದಿರುವುದಿಲ್ಲ. ಆದ್ದರಿಂದ ಅಗತ್ಯ ಇರುವಾಗಲೇ ಸ್ಪಂದನೆ ಇರಲಿ. ಆಚಾರ್ಯ ಚಾಣಕ್ಯ ಒಂದು ಮಾತು ಹೇಳ್ತಾರೆ, ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಎಂದಿಗೂ ಒಳ್ಳೆಯದಲ್ಲ. ಅತಿಯಾದ ಗರ್ವ ರಾವಣನಿಗೆ ಕೇಡು ಉಂಟು ಮಾಡಿತು. ಅತಿಯಾದ ದಾನ ಬಲಿಚಕ್ರವರ್ತಿಯನ್ನು ನಾಶ ಮಾಡಿತು. ಅತಿಯಾದುದು. ನಿಮ್ಮ ಜನ್ಮ ಸಾರ್ಥಕ ಅನಿಸಬೇಕು ಅಂದರೆ ಪ್ರತಿಯೊಬ್ಬರನ್ನು ಹೃದಯಪೂರ್ವಕವಾಗಿ ಪ್ರೀತಿಸಿ. ಪ್ರೇಮದ ಸ್ವರೂಪವೇ ನೀವಾಗಿ. ನಿಮ್ಮ ಮನಸ್ಸು ಹಾಗೂ ಮಾತು ಪರಿಶುದ್ಧವಾದರೆ ಜಗತ್ತೇ ನಿಮ್ಮನ್ನು ಪ್ರೀತಿಸಲು ಶುರು ಮಾಡುತ್ತದೆ. ನಿಷ್ಕಲ್ಮಶ ಪ್ರೇಮಕ್ಕೆ ಇರುವ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಅದನ್ನು ತಾಳ್ಮೆಯಿಂದ ಅರಿತು ಜೀವನ ಸುಂದರ ಹಾಗೂ ಸರಳವಾಗಿಸಿಕೊಳ್ಳೋಣ. ಚದುರಂಗದಾಟದಲ್ಲಿ ಪ್ರತಿಯೊಂದು ಕಾಯಿಗಳಿಗೂ ಅದರದೇ ಆದ ವಿಶಿಷ್ಟ ಶಕ್ತಿ ಇರುತ್ತದೆ. ನಾವು ಅದನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿ ಬಳಸಿದ್ದೇ ಆದಲ್ಲಿ ಅದು ಎಲ್ಲಕ್ಕಿಂತಲೂ ಶಕ್ತಿಶಾಲಿಯಾಗುತ್ತದೆ. ಅಷ್ಟೇ ಏಕೆ, ಚದುರಂಗದಾಟದಲ್ಲಿ ಅತಿ ಶಕ್ತಿಹೀನ ಎಂದು ಪರಿಗಣಿಸುವ ಕಾಲಾಳು ಕೂಡ ಅತ್ಯಂತ ಶಕ್ತಿವಂತನಾಗಿ ಗೋಚರಿಸುತ್ತಾನೆ. ಇದಕ್ಕೆ ಬೇಕಾಗಿರುವುದು ಜಾಗರೂಕತೆಯಿಂದ ಸಮಯಕ್ಕೆ ಸರಿಯಾದ ನಡೆಯನ್ನು ಇಡುವ ಚಾಣಾಕ್ಷತೆ ಮಾತ್ರ. ಹಾಗಾದಾಗ ಒಬ್ಬ ಸಾಮಾನ್ಯ ಸಿಪಾಯಿ ಕೂಡ ಚದುರಂಗದಾಟದಲ್ಲಿ ಆನೆ ಒಂಟೆ ಮಂತ್ರಿಗೆ ಸತ್ತಾಗ ಅಳಬೇಡಿ, ಅಲಂಕರಿಸಬೇಡಿ, ಹೊಸ ಬಟ್ಟೆ ತರಬೇಡಿ, ಊರೆಲ್ಲ ಕರೆದು ಊಟ ಹಾಕಬೇಡಿ, ತಿಂಗಳ ತಿಥಿಯನ್ನು ಆಡಂಬರಿಸಬೇಡಿ, ಇದ್ದಾಗ ಅಳಿಸಬೇಡಿ, ಅವಶ್ಯಕತೆಗೆ ಬಟ್ಟೆ, ಊಟ, ಶುಚಿತ್ವ ನೀಡಿ, ಪ್ರೀತಿಯಿಂದ ಅವರಿಗಾಗಿ ಸಮಯ ನೀಡಿ ಮಾತಾಡಿ. ಸತ್ತ ಹೆಣ ನಿಮ್ಮ ಆಡಂಬರ ನೋಡಲು ಬಯಸುವುದಿಲ್ಲ.